ಚಿರತೆಯ ಬಾಲವನ್ನ ಹಿಡಿದು ಬೋನಿಗೆ ಹಾಕಿದನ ಯುವಕನ ಧೈರ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಶಾಕ್ ಆಗಿದ್ದಾರೆ. ಚಿರತೆಯನ್ನ ಬೋನಿಗೆ ಹಾಕಿರೋದು, ಅದರ ಬಾಲವನ್ನ ಹಿಡಿದು ಯುವಕ ಸದ್ದಾಗ್ತಾ ಇದೆ. ತುಮಕೂರಿನಲ್ಲಿ ಚಿರತೆ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿತ್ತು ಅಂತ ಅರಣ್ಯ ಇಲಾಖೆಗೆ ಎಷ್ಟೋ ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬಾಲವನ್ನ ಹಿಡಿದು ಬೋನಿಗೆ ಹಾಕಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಚಿರತೆಯನ್ನ ನೋಡಿದ್ರೇನೆ ಊರ್ ಬಿಟ್ಟು ಹೋಗೋಷ್ಟು ಭಯ ಇದೆ ಇತ್ತೀಚೆಗೆ. ಬಟ್ ಚಿರತೆ ಬಾಲವನ್ನ ಹಿಡಿದು ಬೋನಿಗೆ ಹಾಕಿದನಲ್ಲ ಯುವಕ, ಆತನ ಧೈರ್ಯವನ್ನ ಮೆಚ್ಚಲೇಬೇಕು. ಯಾರೀತ, ಎಲ್ಲಾಗಿರೋದು? ಎಸ್ ಪವಿತ್ರ, ಈ ಒಂದು ಯುವಕ ಬಂದು ಆನಂದ್ ಅಂತೇಳಿ, ಅದೇ ರಂಗಾಪುರದನು, ಅಂದ್ರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಂಗಾಪುರ ಗ್ರಾಮದ ಯುವಕ. ಈ ಚಿರತೆ ಈ ರಂಗಾಪುರದ ಸುತ್ತಮುತ್ತ ಅಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಸುತ್ತಾಡ್ತಿತ್ತು ಎಂಬ ಒಂದು ವಿಷಯವನ್ನ ಏನು ಅಲ್ಲಿನ ಸ್ಥಳೀಕರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಷಯನ ತಿಳಿಸ್ತಾರೆ. ಇಂದು ಬೆಳಿಗ್ಗೆ ಆ ಒಂದು ಚಿರತೆಯನ್ನ ಸೆರೆ ಹಿಡಿಯೋದಕ್ಕಾಗಿ ಎಲ್ಲರೂ, ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ, ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಇವತ್ತು ಸೆರೆ ಹಿಡಿಬೇಕು ಅಂತ ಹೇಳಿ ಎಲ್ಲ ಕಾರ್ಯಾಚರಣೆ ನಡೆಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಚಿರತೆ ಏನ್ ಮಾಡುತ್ತೆ, 5 ವರ್ಷದ ಚಿರತೆ ಏನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅದನ್ನ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಹಿಂಜರಿತಾರೆ. ಆದ್ರೆ ಅಲ್ಲಿದ್ದಂತಹ ಆನಂದ್ ಎಂಬ ಯುವಕ ಆತ ಚಿರತೆಯ ಬಾಲನ್ನ ಹಿಡ್ಕೊಂಡು ಈ ಒಂದು ಬೋನಿಗೆ ಹಾಕಿರ್ತಕ್ಕಂಥದ್ದು ಪವಿತ್ರ. ಈ ಒಂದು ಸಾಹಸಕ್ಕೆ ಇಡೀ ಗ್ರಾಮಸ್ಥರು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಪವಿತ್ರ. ಎಸ್ ಮಹೇಶ್, ಏನ್ ಹೇಳ್ತಾರೆ ಈಗ ಅರಣ್ಯ ಇಲಾಖೆ? ಯಾಕಂದ್ರೆ ಇತ್ತೀಚೆಗೆ ಈ ಕಾಡು ಪ್ರಾಣಿಗಳು ನಾಡನ್ನ ಹರಿಸಿ ಬರೋದು ಹೆಚ್ಚಾಗ್ತಾ ಇದೆ. ಇಲ್ಲೇನು ಕಂಪ್ಲೇಂಟ್ ಕೊಟ್ಟಿದ್ರಂತ ಚಿರತೆ ಹಾವಳಿ ಇದೆ ಅಂತ, ಏನು ಅಂತ? ಇನ್ನೊಂದು, ಆ ವಿಡಿಯೋ ನೋಡ್ತಾ ಇದ್ರೆ ಎಲ್ಲೋ ಚಿರತೆ ಹಿಡಿತಿದಾರೋ ಏನ್ ಕಾಮಿಡಿನಾ ಅಂತ ಅನ್ನಿಸ್ಬೇಕು. ಎಲ್ರೂ ಮುಖದಲ್ಲೂ ಅಷ್ಟೊಂದು ಖುಷಿ ಬೇರೆ ಇದೆ. ಎಸ್ ಪವಿತ್ರ, ಅಂದ್ರೆ ನಾನು ಹೇಳ್ದಂಗೆ ಆಗ್ಲೇ ಹಲವು ದಿನಗಳ ಹಿಂದೆನೂ ಕೂಡ ಇದು ಚಿರತೆ ಅಲ್ಲಿನ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು. ಆ ಜೊತೆಗೆ ಅಲ್ಲಿನ ಸಾಕು ಪ್ರಾಣಿಗಳನ್ನೆಲ್ಲ ಕೂಡ ಭಕ್ಷಿಸಿತ್ತು. ಈ ಒಂದು ಸಂಬಂಧ ಅಲ್ಲಿನ ಗ್ರಾಮಸ್ಥರ ಒತ್ತಡ ಹೆಚ್ಚಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಇಂದು ಬೆಳಿಗ್ಗೆನೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಅಂದ್ರೆ ಸ್ಥಳೀಯ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಕಾರ್ಯಾಚರಣೆ ನಡೆಸೋದಕ್ಕೆ ಬಂದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಚಿರತೆ ಇನ್ನೇನ್ ತಪ್ಪಿಸ್ಕೊಂತು ಎಂಬ ಆ ಒಂದು ಸಂದರ್ಭದಲ್ಲಿ ಆನಂದ್ ಎಂಬ ಯುವಕ ಆ ಚಿರತೆಯ ಬಾಲ ಹಿಡ್ಕೊಂತ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತೆ ಸಿಬ್ಬಂದಿ ಎಲ್ಲರೂ ಸೇರಿ ಬಲೆಯನ್ನ ಹಾಕಿ ಸೆರೆ ಹಿಡಿದು ಬೋನಿಗೆ ಹಾಕಿರತಕ್ಕಂಥದ್ದು ಪವಿತ್ರ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಒಟ್ಟಾರೆ ಚಿರತೆ ಬಾಲವನ್ನ ಹಿಡಿದ ಯುವಕನಿಗೆ ಮೆಚ್ಚುಗೆಯ ಸುರಿಮಾಳನ ಈಗ ಸುರಿತಾ ಇದೆ. ಇದು ತುಮಕೂರಿನಲ್ಲಾಗಿರೋ ಘಟನೆ. ಸೂಪರ್ ಕಾಣ, ನೀನು ಸೂಪರ್. ಇಲ್ಲಿ ತಿರ್ಗಾಣ. Hey!